ವೆಲ್ಕಮ್ ಸರ್. ಎಸ್, ಎಲ್ರಿಗೂ ನಮಸ್ಕಾರ. ಮೊನ್ನೆ ಜೋರಾಗಿ ಮಾತಾಡಿದ್ರೆ ಬೈತಿದ್ದಾರೆ, ಅದಕ್ಕೆ ಆಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ, ನಾನು ಮೊನ್ನೆನೂ ಹೇಳಿದಂಗೆ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂಥ ಸಿನಿಮಾ. ಆ್ಯಂಡ್ ಮೋಸ್ಟ್ಲಿ ಗೊತ್ತಿಲ್ಲ, ಅಣ್ಣವ್ರ ಆಶೀರ್ವಾದ, ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತಿತ್ತೇನೋ ಹಣೆ ಬರದಲ್ಲಿ ಬಂದಿದ್ದೀನಿ, ಮಾಡಿದ್ವಿ. ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ, ಪ್ರಮೋದ್ ಶೆಟ್ರೆ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ, ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ಬಿ ಶೆಟ್ಟಿ ಆ್ಯಕ್ಟ್ ಮಾಡ್ತಿದ್ದಾರೆ, ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ, ಶಿವಣ್ಣ ಆ್ಯಕ್ಟ್ ಮಾಡ್ತಿದ್ದಾರೆ, ಮಾಡ್ತೀನಿ ಸರ್ ಅಂದೆ. ಕತೆ ಗೀತೆ ಏನೂ ಕೇಳಲಿಲ್ಲ, ಮಾಡ್ತೀನಿ ಸರ್ ಅಂದೆ. ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ, ಯಾಕೆಂದರೆ ತುಂಬ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ, ಈಗ ತಮಿಳು, ಮಲಯಾಳಂ, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಡೈರೆಕ್ಟ್ರು ಅಥವಾ ಅವ್ರ ಡೈರೆಕ್ಷನ್ ಟೀಮ್ದು ಒಂದು ಪ್ರೊಫೆಷನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್. ಅವ್ರು ಏನು ಮಾಡಬೇಕು, ಏನು ಹೇಳಬೇಕು, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ರೆಡಿ ಆಗಬೇಕು, ಈ ಥರದೊಂದು ಪ್ರೊಫೆಷನಲಿಸಮು ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ತುಂಬ ಜನ ಮಾತಾಡ್ತಿದ್ರು. ನನಗೇನು ಅನಿಸಿರ್ಲಿಲ್ಲ, ಅಂದರೆ ತುಂಬ ದೊಡ್ಡದಾಗಿ ಅನಿಸಿರ್ಲಿಲ್ಲ. ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ರು. ಅವರು ಅಷ್ಟನ್ನು ಆನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡತ್ತೆ, ಹೆಂಗ್ ಮಾತಾಡುತ್ತೆ, ಅಂದ್ರೆ ಎಲ್ಲಿಗೆ ಓಡಾಡುತ್ತೆ, ಏನ್ ಶಾರ್ಟ್ಸ್ ಇರ್ತಾರೆ ಸತ್ಯ ಸರ್ ಅಂತ, ಅವರಿಬ್ರು ಮುಂಚೆನೆ ಕೂತದ ಅಷ್ಟನ್ನು ಆನಿಮೇಷನ್ ಮಾಡ್ಕೊಂಡು ತಗೊಂಬಂದು ಪ್ರೆಸೆಂಟ್ ಮಾಡಿದ್ದು. ಗಾಬರಿ ಆಗೋದೇನಲ್ಲ ಸರ್, ಇದನ್ನ ಮುಂಚೆನೆ ಮಾಡಿಟ್ಕೊಂಡಿದ್ರೆ ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದ್ರು. ಐ ವಾಸ್ ಲಿಟ್ರಲಿ ಶಾಕ್ಡ್. ಅಂದ್ರೆ ಈ ತರದ ಪ್ರೊಫೆಷನಲಿಸಮ್ ಅನ್ನ ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ. ಆದ್ರೆ 10% ಸರ್, ನೀವೇನೋ 3% ಜಾಸ್ತಿ ಆಯ್ತು ಅಂದ್ರೆ ಬಡ್ಜೆಟ್ 100% ವಾಪಸ್ ಬರ್ಲಿ ಸರ್. ಯಾಕಂದ್ರೆ ಆ ಪ್ರೊಫೆಷನಲಿಸಮ್ಗೆ ನಾವು ಕೊಡ್ಬೇಕಾದಂತ ಒಂದು ರೆಸ್ಪೆಕ್ಟ್ ಅದು. ಸಿನಿಮಾ ಅನ್ನೋದು ಯಾವತ್ತೂ ಪ್ಯಾಷನ್ ಆಗಿರುತ್ತೆ, ಒಬ್ಬನ ಕನಸಾಗಿರುತ್ತೆ. ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ. ಅವ್ರು ಹೇಳಿದಂಗೆ 3 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ, ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ. ಅಷ್ಟು ಅದ್ಭುತವಾಗಿದೆ ಟ್ರೈಲರ್. ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ ಅದನ್ನೇ ಹೇಳಿದೆ, ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರ್ ಅಂತ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಥರ ಇರುತ್ತೆ ಸಿನಿಮಾ ಅಂತ. ಅವರು ತುಂಬಾ ಬ್ರೀಫ್ ಆಗಿ ಹೇಳಿದ್ರು ಕ್ಯಾರೆಕ್ಟರ್ಗಳನ್ನ, ಉಪ್ಪಿ ಸರ್ದು, ಶಿವಣ್ಣಂದು, ರಾಜ್ದು ಎಲ್ಲ. ಅಂಡ್ ಅವ್ರಿಗೆ ಬಹಳ ಸರ್ಪ್ರೈಸ್ ಆಗಿದ್ದು. ಅಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನ್ಸುತ್ತೆ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ, ಸೊ ನನ್ನ ಲ್ಯಾಂಗ್ವೇಜ್ ಅದೇ ತರ ಇರುತ್ತೆ ಅಂತ. ನಾನು ಸುಮಾರು ಜನ ಹೇಳ್ತಾ ಇರ್ತೀನಿ, ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ. ಹಂಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ನನಗೆ. ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು, ಅದು ನನಗೊಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದ್ರೆ ಅದು ಈ ಸಿನಿಮಾದಲ್ಲಿ. ಸೊ ಬಹಳ ಖುಷಿ ಪಟ್ರು ಅರ್ಜುನ್ ಸರ್. ನೀವ್ ಹೆಂಗ್ ಶೆಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ. ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ. ಇದೊಂದೇ ಗುಟ್ಟು ನಾನು ಬಿಟ್ಕೊಡಕ್ ಸಾಧ್ಯ. ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು 3 ವರ್ಷದ ಶ್ರಮ ಹಾಳಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್, ರಮೇಶ್ ಸರ್ಗೆ ಥ್ಯಾಂಕ್ಸ್, ಶಿವಣ್ಣ ಥ್ಯಾಂಕ್ ಯು ಸೋ ಮಚ್, ಉಪ್ಪಿ ಸರ್ ಇಟ್ ವಾಸ್ ಗ್ರೇಟ್. ಅಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು, ಫಸ್ಟ್ ಡೇ ಅವ್ರ ಜೊತೆ ಶೂಟ್ ಒಂದು ಬಾರಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ, ಬಾರ್ ಸೀನ್ ಅಲ್ಲಿ ನಾನು ಕೂತಿದ್ದೆ. ಶಿವಣ್ಣ ಬರ್ತಾರೆ ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೆ, ಕಾಯ್ತಾ ಇದ್ದೆ. ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ. ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹುಡುಗರ ಹಿಂಗೆ ಅನ್ಕೊಂಡ್ ಬಂದ್ಬಿಟ್ರು. ನಾನು ಶಿವಣ್ಣ ಬಂದ್ಬಿಟ್ರ ಶಿಸ್ತಾಗಿ ಕೂತ್ರೆ, ಹಾಯ್ ನೀವಿದ್ರೆ ಇವತ್ತು ಅಂದ್ರು. ಅಂದ್ರೆ ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ, ಅಥವಾ ಇಡೀ ಸೆಟ್ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ. ಸೊ ಆ ತರದೊಂದು ಎನರ್ಜಿ ಶಿವಣ್ಣ. ಇನ್ನೂ ಹಲವಾರು ಸಿನಿಮಾ ನಿಮ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅವ್ರು ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು. ರಿಷಬ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಾಜ್ ಆಗಿರ್ಬೋದು, ಈಗ ನಾನಾಗಿರ್ಬೋದು, ಉಪ್ಪಿ ಸರ್ ಹಾಕೊಟ್ರ ಹಾದಿಯಲ್ಲೇ ಬರ್ತಾ ಇರೋದು. ಅವ್ರ ಡೈರೆಕ್ಷನ್ ಇಂದ ಸಿನಿಮಾಗಳು, ಅವ್ರು ಹೇಳ್ತಾ ಇದ್ದಂತ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು. ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರು ಹಾಗೆ ಇರ್ತಾರೆ, ನಾವು ವೆಹಿಕಲ್ ಹಾಗೆ ಇರ್ತೀವಿ ಸಾಯಿ ತನಕ. ಅದು ನಮ್ಮ ಜರ್ನಿ ಹಂಗೆ ಇರುತ್ತೆ. ಅಂಡ್ ರಾಜ್, ಈಗ ನಿಮ್ ಬಗ್ಗೆ ಮಾತಾಡ್ಲೇಬೇಕು. ಮೊನ್ನೆ ಮಾತಾಡ್ಲಿಲ್ಲ ನಾನು, ಅಲ್ಲ ನನ್ನ ಫ್ರೆಂಡ್ ಅಲ್ಲ ಜಾಸ್ತಿ ಯಾಕೆ ಮಾತಾಡೋದು ಅಂತ. ಆಮೇಲೆ ಮಾಧ್ಯಮದಲ್ಲಿ ನೋಡೋದ್ಮೇಲೆ ಗೊತ್ತಾಯ್ತು, ಈ ಸಿಕ್ಕಾಪಟ್ಟೆ ಬಿರ್ಕಾಕ್ಬಿಟ್ಟಿದೆಯಲ್ಲ ಇದು ಅಂತ.
ಇಷ್ಟೊಂದು ಬೆರಕೆ ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು ಹೌದಾ ಅಂತ. ಹೌದು ಏನೀಗ ಅಂದೆ ನಾನು. ಅಂದ್ರೆ ಯಾಕೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ. ನಾವು ಆರಾಮಾಗೇ ಇದೀವಿ, ನೀವ್ ಯಾಕೆ ಜಗಳ ಮಾಡ್ಕೊತಾ ಇದೀರಾ ಅಂತ. ಸೊ ರಾಜ್ ಆಸ್ ಯೂಶುವಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ಲರಿಗೂ ಗೊತ್ತಾಗುತ್ತೆ ಅಂದ್ರೆ ಅವನು ಎಷ್ಟು ಅದ್ಭುತ ನಟ. ನನಗೆ ಉತ್ಪ್ರೇಕ್ಷೆ ಆಗುತ್ತೆ. ನನಗೆ ಅವನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವನ ಬರವಣಿಗೆ ಕೊಡ್ತೀನಿ. ನಾನು ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್. ತುಂಬಾ ಅದ್ಭುತವಾಗಿ ಬರೀತಾರೆ. ಅಂಡ್ ನಮ್ಮ ತರ ಗಂಟೆ ತಗೊಂಡು ಬರೆಯಲ್ಲ. ಒಂದು ಪೆನ್ನು ಪೇಪರ್ ತಗೊಂಡು ಶಿವಣ್ಣ ನೀವು ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನ. ಒಂದು ಪೆನ್ನು ಪೇಪರ್ ತಗೊಂಡು ಒಂದು ರೂಮ್ ಮೂಲೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡು ಗೀಚ್ಬಿಡ್ತಾನೆ. ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಆಯ್ತ. ಸೊ ಆ ತರದೊಂದು ಟ್ಯಾಲೆಂಟ್ ಅವನು. ಸೊ ಆಲ್ ದಿ ಬೆಸ್ಟ್ ಶೆಟ್ರೆ. ಇನ್ನು ಹಲವಾರು ಸಿನಿಮಾಗಳು ಆಗ್ಲಿ ಇದೇ ತರ 100 ಕೋಟಿ 200 ಕೋಟಿ ಕಲೆಕ್ಷನ್ ಮಾಡುವಷ್ಟು 200,000 ಆಗ್ಲಿ, ಅದಕ್ಕೆ ಇನ್ನೊಂದು 0 ಸೇರಿಸ್ಬಿಡೋಣ. 2,000 ಕೋಟಿ ಕಲೆಕ್ಷನ್ ಆಗೋಷ್ಟು ಆಗ್ಲಿ. ಸೊ ಇನ್ನು ಹಲವಾರು ಸಿನಿಮಾ ನಿಮ್ ಪ್ರೊಡಕ್ಷನ್ ಇಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದೀನಿ. ರೀಸೆಂಟ್ ಆಗಿ ಸೂ ಫ್ರಮ್ ಸೋ ಅವ್ರು ಕೇಳ್ತು. ಸೊ ಅದ್ರ ಹಿಂದೆನೆ ಇನ್ನೊಂದು 4-5 ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ. ಅಂದ್ರೆ ಅವ್ರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂತ ಸಿನಿಮಾಗಳು. ಸೊ ಹೊಗಳಿದ್ದೀನಿ ಮಗ, ಇನ್ಯಾವ ಬೇಕು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ 25ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ನಿಮ್ಮ ಉರ್ದು ಸ್ಲ್ಯಾಂಗ್ ಅಲ್ಲೇ ಹಂಗೆ ಹೇಳಿ. ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು ನಮಗೂ ಗೊತ್ತಾಗ್ಬೇಕಲ್ಲ ಎಷ್ಟು ಹೇಳ್ಕೊಟ್ಟಿರೋದು. 1-2 lines प्लीज. सभी को 25ನೇ ತಾರೀಕು थिएटर को बुला रहा हूं. चुपके से आ जाओ, पिक्चर देख के जाओ बस. Thank you. Thank you. Thank you. Thank you so much, Kamosh sir. Thank you so much.